ನಮಸ್ಕಾರ ಸ್ನೇಹಿತರೆ, ಇವತ್ತೇ ನಾಗಪಂಚಮಿ ಹಬ್ಬ ಹಾಗೂ ಮೊದಲ ಶ್ರಾವಣ ಮಂಗಳವಾರ ಕೂಡ. ಇವತ್ತು ಯಾರು ಭಕ್ತಿಯಿಂದ ಈ ಕತೆ ಕೇಳುತ್ತಾರೋ ಅವರಿಗೆ ನಾಗದೇವತೆಯರ ಅನುಗ್ರಹ ದೊರಕುತ್ತದೆ. ಅದು ಮಾತ್ರವಲ್ಲದೆ ಅವರಿಗೆ ಬರುವಂತ ಪುಣ್ಯವನ್ನು ವರ್ಣಿಸಲು ಯಾರಿಂದಲೂ ಆಗದು. ಇವತ್ತು ಮಾಡಬೇಕಾದ ಪೂಜಾ ನಿಯಮಗಳು, ವಿಧಿವಿಧಾನಗಳು, ಹೇಳಬೇಕಾದ ಮಂತ್ರಗಳು ಎಲ್ಲವನ್ನೂ ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನೋಡಿಲ್ಲ ಅನ್ನೋರು ಒಂದು ಸಲ ನೋಡಿ ಬನ್ನಿ. ಇನ್ನು ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಪೂರ್ವದಲ್ಲಿ ಅತಿ ಸುಂದರವಾದ ರತ್ನಪುರಿ ಎಂಬ ರಾಜ್ಯವಿತ್ತು. ಆ ರಾಜ್ಯವನ್ನು ಧರ್ಮವರ್ಧನ ಎಂಬ ಪರಾಕ್ರಮಿ ಮತ್ತು ದಯೆಯುಳ್ಳ ರಾಜ ಆಳುತ್ತಿದ್ದ. ಅವನ ಆಳ್ವಿಕೆಯಲ್ಲಿ ಪ್ರಜೆಗಳು ಹೆದರಿಕೆ ಇಲ್ಲದೆ ಸುಖ ಸಂತೋಷದಿಂದ ಬದುಕುತ್ತಿದ್ದರು. ರಾಜ ಧರ್ಮವನ್ನು ಮಾತ್ರವೇ ಅನುಸರಿಸುತ್ತಿದ್ದ. ಅನ್ಯಾಯ ಮಾಡುವವರು, ಕೆಟ್ಟ ದಾರಿಯಲ್ಲಿ ನಡೆಯುವವರನ್ನು ಕಠಿಣವಾಗಿ ಶಿಕ್ಷಿಸುತ್ತಿದ್ದ. ರಾಜನಿಗೆ ಶಾಲಿನಿ ಎಂಬ ಮಗಳಿದ್ದಳು. ಶಾಲಿನಿ ದಯೆ, ಧರ್ಮ, ವಿವೇಕ ಮತ್ತು ಸೌಂದರ್ಯಕ್ಕೆ ಪ್ರಸಿದ್ಧಿಯಾಗಿದ್ದಳು. ಶಾಲಿನಿ ಅಂದರೆ ಪ್ರಜೆಗಳೆಲ್ಲರಿಗೂ ಕೂಡ ತುಂಬಾ ಇಷ್ಟವಾಗಿತ್ತು. ಅವಳ ನಗು ಆ ರಾಜ್ಯಕ್ಕೆ ಬೆಳಕು ತರುವಂತಿತ್ತು. ಹೀಗಿರುವಾಗ ರಾಜ್ಯದಿಂದ ಸ್ವಲ್ಪ ದೂರದಲ್ಲಿದ್ದ ಒಂದು ದಟ್ಟವಾದ ಕಾಡಿನಲ್ಲಿ ಕ್ರೂರಸಿಂಹ ಎಂಬ ಒಬ್ಬ ಕೆಟ್ಟ ಮಾಂತ್ರಿಕ ವಾಸವಿದ್ದ. ಅವನು ಯಾವಾಗಲೂ ಅವನ ದುಷ್ಟ ಚೇಷ್ಟೆಗಳಿಂದ ಪ್ರಜೆಗಳನ್ನು ಹಿಂಸೆಗೆ ಗುರಿಯಾಗಿಸುತ್ತಿದ್ದ. ಅವನ ಬಗ್ಗೆ ಆ ರಾಜ್ಯದಲ್ಲಿ ಅನೇಕ ಕಥೆಗಳು ಪ್ರಚಾರದಲ್ಲಿತ್ತು. ಒಂದು ದಿನ ಕ್ರೂರಸಿಂಹ ಶಾಲಿನಿಯನ್ನು ಅಪಹರಿಸಿ ಅವಳನ್ನೊಂದು ಮಾಯಾಲೋಕ ಸೃಷ್ಟಿಸಿ ಅದರೊಳಗೆ ಬಂಧಿಸಿಟ್ಟ. ಆ ವಿಷಯ ತಿಳಿದುಕೊಂಡ ರಾಜ ತೀವ್ರವಾದ ದುಃಖದಲ್ಲಿ ಮುಳುಗಿ ಹೋದ. ಯುವರಾಣಿಯನ್ನು ಕಾಪಾಡುವ ಸಲುವಾಗಿ ಮಾಂತ್ರಿಕನ ಜೊತೆಗೆ ಯುದ್ಧ ಮಾಡಲು ಆ ರಾಜ್ಯದ ತುಂಬಾ ಜನ ವೀರರು, ಸೈನಿಕರು ಪ್ರಯತ್ನಿಸಿದರು. ಆದರೆ ಆ ಮಾಂತ್ರಿಕನ ಮಾಯಾಶಕ್ತಿಗೆ ಬಲಿಯಾಗಿ ಒಬ್ಬರು ಕೂಡ ಹಿಂದಿರುಗಿ ಬರಲಿಲ್ಲ. ಮಹಾರಾಜ ನಿರಾಸೆಯಿಂದ ನಿಸ್ಸಹಾಯ ಸ್ಥಿತಿಯಲ್ಲಿ ಉಳಿದು ಹೋದ. ಅದೇ ರಾಜ್ಯದಲ್ಲಿ ಆದಿತ್ಯ ಎಂಬ ಧೈರ್ಯಶಾಲಿಯಾದ ಯುವಕ ಇದ್ದ. ಚಿಕ್ಕಂದಿನಿಂದ ಅವನು ವೀರರ ಕಥೆಗಳು ಹಾಗೂ ದೇವರ ಕಥೆಗಳು ಕೇಳುತ್ತಾ ಬೆಳೆದಿದ್ದ. ಅನ್ಯಾಯವನ್ನು ಅಂತ್ಯಗೊಳಿಸಲು ಒಬ್ಬ ವೀರ ಬರಬೇಕು, ಆ ವೀರ ಅವನೇ ಆಗಿರಬೇಕು ಎಂದು ಆದಿತ್ಯ ಚಿಕ್ಕಂದಿನಿಂದ ಕನಸು ಕಾಣುತ್ತಿದ್ದ. ಯುವರಾಣಿಯ ಅಪಹರಣದ ವಿಷಯ ಕೇಳಿದ ಆದಿತ್ಯ ಹೇಗಾದರೂ ಅವಳನ್ನು ಕಾಪಾಡಬೇಕು, ಹಾಗೆ ಆ ಮಾಂತ್ರಿಕನಿಂದ ಪ್ರಜೆಗಳನ್ನು ಕೂಡ ರಕ್ಷಿಸಬೇಕು ಎಂದು ಸಂಕಲ್ಪ ಮಾಡಿಕೊಂಡ. ಕೆಲ ದಿನಗಳಲ್ಲಿ ನಾಗಪಂಚಮಿ ಇತ್ತು. ನಾಗಪಂಚಮಿ ಸರ್ಪ ದೇವತೆಗಳನ್ನು ಪೂಜಿಸುವ ಪವಿತ್ರ ಹಬ್ಬ. ಸರ್ಪ ದೇವತೆಗಳು ಅಂದರೆ ಧರ್ಮ ಹಾಗೂ ಸಂಪತ್ತನ್ನು ರಕ್ಷಿಸುತ್ತಾ ಅನ್ಯಾಯವನ್ನು ಖಂಡಿಸುವ ಶಕ್ತಿಗಳು. ಯಾರಾದರೂ ಅನ್ಯಾಯ, ಅಧರ್ಮ ಮಾಡಿದರೆ ಅವರನ್ನು ನಾಗರಹಾವು ಕಚ್ಚಿ ಕೊಲ್ಲುತ್ತದೆ. ಅದೇ ರೀತಿ ಧರ್ಮಾತ್ಮರಿಗೆ ಎಲ್ಲಾ ಸಮಯದಲ್ಲೂ ಸಹಾಯ ಮಾಡುತ್ತದೆ ಎಂದು ಜನರು ನಂಬುತ್ತಾರೆ. ಆದಿತ್ಯ ಆ ದುಷ್ಟ ಮಾಂತ್ರಿಕನಿಗೆ ಶಿಕ್ಷೆ ಕೊಡಲು ನಾಗಪಂಚಮಿಯ ದಿನವನ್ನು ಆಯ್ಕೆ ಮಾಡಿಕೊಂಡ. ನಾಗಪಂಚಮಿಯ ದಿನದಂದು ಆದಿತ್ಯ ಮಾಂತ್ರಿಕ ವಾಸವಿದ್ದ ಕಾಡಿನಲ್ಲಿ ಇದ್ದಂತಹ ಒಂದು ಪುರಾತನ ನಾಗದೇವರ ಆಲಯಕ್ಕೆ ಹೋದ. ಆ ದೇವಾಲಯಕ್ಕೆ ತುಂಬಾನೇ ಮಹಿಮೆ ಇತ್ತು. ಆದಿತ್ಯ ಅಲ್ಲೇ ಇದ್ದ ನದಿಯಲ್ಲಿ ಸ್ನಾನ ಮಾಡಿ ಅತಿ ಭಕ್ತಿಯಿಂದ ಹಾಲು, ಜೇನು, ಬಾಳೆಹಣ್ಣು ಹಾಗೂ ಹೂವುಗಳನ್ನು ಸಮರ್ಪಿಸಿ ಸರ್ಪದೇವರನ್ನು ಬೇಡಿಕೊಂಡ. ಓ ಸರ್ಪದೇವರೇ, ಯುವರಾಣಿಯನ್ನು ಕಾಪಾಡಲು, ಆ ಮಾಂತ್ರಿಕನನ್ನು ಅಂತ್ಯಗೊಳಿಸಲು ನನಗೆ ಸಹಾಯ ಮಾಡು. ನಾನು ಮಾಡುವ ಪ್ರಯತ್ನದಲ್ಲಿ ನನಗೆ ಮಾರ್ಗದರ್ಶನ ಕೊಡು. ನಿನ್ನ ಅನುಗ್ರಹ ಇಲ್ಲದೆ ನಾನು ಆ ಮಹಾ ಕಾರ್ಯದಲ್ಲಿ ಗೆಲುವು ಸಾಧಿಸಲು ಆಗುವುದಿಲ್ಲ ಎಂದು ಬೇಡಿಕೊಂಡ. ಅವನ ಪ್ರಾರ್ಥನೆ ಧರ್ಮಬದ್ಧವಾಗಿತ್ತು. ಹಾಗಾಗಿ ದೇವಾಲಯದ ಮುಂದೆ ಒಂದು ಭಾರೀ ಗಾತ್ರದ ಹಾವು ಪ್ರತ್ಯಕ್ಷವಾಯಿತು. ಆ ಹಾವಿನ ಸುತ್ತಲೂ ಒಂದು ದಿವ್ಯ ತೇಜಸ್ಸು ಆವರಿಸಿತ್ತು. ಆ ಹಾವಿನ ಕಣ್ಣಲ್ಲಿದ್ದ ಕರುಣೆ ಆದಿತ್ಯನ ಭಯವನ್ನು ಹೋಗಲಾಡಿಸಿತು. ಆ ಹಾವು ಆದಿತ್ಯನೊಂದಿಗೆ, ಕುಮಾರ, ನಿನ್ನ ಧೈರ್ಯ, ಸಾಹಸ, ಧರ್ಮ ಹಾಗೂ ನೀತಿ ನನ್ನನ್ನು ಮೆಚ್ಚಿಸಿದೆ. ನೀನು ಕೊಲ್ಲಲು ಹೊರಟಿರುವ ಆ ಮಾಂತ್ರಿಕ ಅವನ ಪ್ರಾಣವನ್ನು
7 ಸಮುದ್ರಗಳ ಆಚೆ ಇರುವಂತ ಒಂದು ದೊಡ್ಡ ಆಲದ ಮರದಲ್ಲಿ ವಾಸವಿರುವ ಒಂದು ಪಕ್ಷಿಯ ಒಳಗಡೆ ಇಟ್ಟಿದ್ದಾನೆ. ನೀನು ಆ ಪಕ್ಷಿಯನ್ನು ಕೊಂದಾಗ ಮಾತ್ರವೇ ಮಾಂತ್ರಿಕ ಸಾಯುತ್ತಾನೆ. ಆದರೆ ಅಲ್ಲಿಗೆ ಸಾಮಾನ್ಯ ವ್ಯಕ್ತಿಗಳು ಹೋಗುವುದು ಅಸಾಧ್ಯ. ಆದರೆ ನಾನು ನಿನಗೆ ಸಹಾಯ ಮಾಡುತ್ತೇನೆ. ನೀನು ನನ್ನ ಮೇಲೆ ಕುಳಿತುಕೋ, ನಾನು ನಿನ್ನನ್ನು ಅಲ್ಲಿಗೆ ಕರೆದು ಹೋಗುತ್ತೇನೆ ಎಂದು ಹೇಳಿತು. ಇನ್ನು ಆದಿತ್ಯ ಆ ಹಾವಿನ ಮೇಲೆ ಹತ್ತಿ ಕುಳಿತುಕೊಂಡ. ಆ ಹಾವು ಅತಿ ವೇಗವಾಗಿ ಪ್ರಯಾಣಿಸುತ್ತಾ ದಟ್ಟವಾದ ಕಾಡುಗಳು, ಸಮುದ್ರ ಇರುವ ಕಡೆ ಆಗಸದಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಪ್ರಯಾಣಿಸುವ ಮೂಲಕ 7 ಸಮುದ್ರಗಳನ್ನು ದಾಟಿ ಒಂದು ದ್ವೀಪಕ್ಕೆ ಕರೆದೊಯ್ಯಿತು. ಅಲ್ಲಿ ಒಂದೇ ಒಂದು ದೊಡ್ಡ ಗಾತ್ರದ ಅತಿ ಪುರಾತನ ಆಲದ ಮರವಿತ್ತು. ಆ ಮರದ ಮಧ್ಯದಲ್ಲಿ ಒಂದು ಬಿಲ ಕಾಣಿಸಿತು. ಅದರೊಳಗೆ ಒಂದೇ ಒಂದು ಚಿಕ್ಕ ಪಕ್ಷಿ ವಾಸವಿತ್ತು. ಆ ಪಕ್ಷಿ ತುಂಬಾ ಕಾಂತಿಯಿಂದ ಹೊಳೆಯುತ್ತಿತ್ತು. ಆ ಕಾಂತಿಯನ್ನು ನೋಡಿದ ಕೂಡಲೇ ಅದರಲ್ಲೇ ಮಾಂತ್ರಿಕನ ಪ್ರಾಣ ಇದೆ ಎಂದು ಆದಿತ್ಯನಿಗೆ ಅರ್ಥವಾಯಿತು. ಆದರೆ ಆ ಪಕ್ಷಿಯನ್ನು ಕಾವಲು ಕಾಯುತ್ತಾ ವಿಷಸರ್ಪಗಳು, ವಿಷಕೀಟಗಳು, ಕ್ರೂರ ಪ್ರಾಣಿಗಳು ಹಾಗೂ ಕೆಲವು ನಕಾರಾತ್ಮಕ ಶಕ್ತಿಗಳು ಇದ್ದವು. ಅವೆಲ್ಲವೂ ಕೂಡ ಮಾಂತ್ರಿಕನ ಮಾಯಾಜಾಲದಿಂದ ಸೃಷ್ಟಿಸಲ್ಪಟ್ಟಿದ್ದವು. ಆದಿತ್ಯ ಪರಮೇಶ್ವರನನ್ನು, ನಾಗದೇವರನ್ನು, ಸುಬ್ರಹ್ಮಣ್ಯ ಸ್ವಾಮಿಯನ್ನು, ಮಾನಸಾದೇವಿಯನ್ನು, ವಾಸುಕಿ, ಆದಿಶೇಷನನ್ನು ಹಾಗೂ ಅವನನ್ನು ಅಲ್ಲಿಯವರೆಗೂ ಕರೆತಂದ ಸರ್ಪವನ್ನು ಪ್ರಾರ್ಥಿಸಿ ಆ ಪಕ್ಷಿಯನ್ನು ಕೊಲ್ಲಲು ಪ್ರಯತ್ನಿಸಿದ. ಅಲ್ಲಿದ್ದ ಎಲ್ಲಾ ಮಾಯಾಶಕ್ತಿಗಳು ಒಮ್ಮೆಲೆ ಆದಿತ್ಯನ ವಿರುದ್ಧ ಯುದ್ಧ ಮಾಡಲು ಬಂದವು. ಆದರೆ ಆದಿತ್ಯನ ಜೊತೆ ಬಂದಿದ್ದ ಸರ್ಪರಾಜ ಕೂಡ ಭೀಕರವಾಗಿ ಅವುಗಳ ಜೊತೆ ಹೋರಾಡಿದ. ಆ ಸರ್ಪರಾಜನ ದೈವಶಕ್ತಿಯ ಮುಂದೆ ಇನ್ಯಾವ ಶಕ್ತಿಯೂ ಗೆಲ್ಲಲು ಸಾಧ್ಯವಾಗಲಿಲ್ಲ. ಅದೇ ಸರಿಯಾದ ಸಮಯ ಎಂದು ಭಾವಿಸಿದ ಆದಿತ್ಯ ಆ ಮರದ ಬಿಲದೊಳಗೆ ನುಗ್ಗಿ ಆ ಪಕ್ಷಿಯನ್ನು ಕೊಂದುಬಿಟ್ಟ. ಇನ್ನು ಮಾಂತ್ರಿಕ ಇದ್ದ ಜಾಗದಲ್ಲಿ ಹಾಗೆ ಭಸ್ಮವಾದ. ಅವನು ಮೃತಪಟ್ಟ ನಂತರ ಅವನು ಸೃಷ್ಟಿಸಿದಂತ ಮಾಯಾಜಾಲವೆಲ್ಲ ಕೂಡ ಭಸ್ಮವಾಯಿತು. ಹಾಗಾಗಿ ಅವನು ಬಂಧಿಸಿದ್ದ ಯುವರಾಣಿ ಹೊರಗೆ ಬಂದಳು. ಯುವರಾಣಿಯನ್ನು ಹುಡುಕಾಡುತ್ತಿದ್ದ ಸೈನಿಕರಿಗೆ ಅವಳು ಕಾಣಿಸಿದಳು. ಸೈನಿಕರು ಯುವರಾಣಿಯನ್ನು ಮಹಾರಾಜನಿಗೆ ಒಪ್ಪಿಸಿದರು. ಆದಿತ್ಯ ಸರ್ಪರಾಜನ ಮೇಲೆ ಕುಳಿತುಕೊಂಡು ರಾಜ್ಯಕ್ಕೆ ಹಿಂದಿರುಗಿದ. ಅವನ ಧೈರ್ಯ ಶಕ್ತಿಯನ್ನು ಮೆಚ್ಚಿಕೊಂಡ ಮಹಾರಾಜ ಯುವರಾಣಿಯನ್ನು ಆದಿತ್ಯನಿಗೆ ಕೊಟ್ಟು ಮದುವೆ ಮಾಡಿದ. ಇದಾದ ನಂತರ ಪ್ರತಿ ವರ್ಷ ನಾಗಪಂಚಮಿಯ ದಿನದಂದು ಆದಿತ್ಯ, ಯುವರಾಣಿ, ಮಹಾರಾಜ ಹಾಗೂ ಆ ರಾಜ್ಯದ ಎಲ್ಲಾ ಪ್ರಜೆಗಳು ಆ ದೇವಾಲಯಕ್ಕೆ ಹೋಗಿ ನಾಗದೇವರ ಪೂಜೆ ಮಾಡಿ ಬರುತ್ತಿದ್ದರು. ಈ ಕತೆ ನಮಗೆ ಅನ್ಯಾಯವನ್ನು ಅಂತ್ಯಗೊಳಿಸಲು ಧೈರ್ಯ, ಧರ್ಮ ಮತ್ತು ದೇವರ ಅನುಗ್ರಹ ಎಷ್ಟು ಮುಖ್ಯ ಎಂಬುದು ತಿಳಿಸುತ್ತದೆ. ಧರ್ಮಬದ್ಧವಾಗಿ ಬದುಕುವವರಿಗೆ ಯಾವಾಗಲೂ ದೇವರ ಸಹಾಯ ಸಿಗುತ್ತದೆ ಎಂಬುದು ಈ ಕಥೆಯಿಂದ ನಮಗೆ ಅರ್ಥವಾಗುತ್ತದೆ. ನಾಗಪಂಚಮಿಯ ದಿನ ನಾಗದೇವರ ಶಕ್ತಿ ತಿಳಿಸುವ ಈ ಕತೆ ಕೇಳುವುದರಿಂದ ನಿಮಗೂ ಕೂಡ ಧೈರ್ಯ, ಐಶ್ವರ್ಯ, ಸುಖ, ಸಂತೋಷ, ದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.